ಪ್ರೀತಿಯ ಪಯಣ ಭಾಗ 3. ಹುಬ್ಬಳ್ಳಿಯ ಆನಂದರಾವ್ ಅವರ ಬಂಗಲೆಯಲ್ಲಿ ನಿಯಾಳ ಮದುವೆಯ ಸಿದ್ಧತೆಗಳು ಅತ್ಯಂತ ಸಡಗರ ಹಾಗೂ ಸೌಂದರ್ಯದಿಂದ ಕಳೆಗಟ್ಟಿದ್ದವು. ಮನೆಯ ಮೂಲೆ ಮೂಲೆಯಲ್ಲೂ ಬಣ್ಣ ಬಣ್ಣದ ದೀಪಗಳಿಂದ, ಹೂವಿನ ಹಾರಗಳಿಂದ ಅಲಂಕರಿಸಲ್ಪಟ್ಟಿತ್ತು. ಹೊರಗಡೆ ಸಾಲಾಗಿ ನಿಂತಿದ್ದ ದುಬಾರಿ ಕಾರುಗಳು, ಒಳಗಡೆ ಓಡಾಡುತ್ತಿದ್ದ ಸಿಬ್ಬಂದಿ ವರ್ಗ ಎಲ್ಲವೂ ಅಲ್ಲಿ ಮದುವೆಯ ಸಂಭ್ರಮವನ್ನು ಎತ್ತಿ ತೋರಿಸುತ್ತಿದ್ದವು. ಆದರೆ ಈ ಅದ್ದೂರಿತನದ ಹಿಂದೆ ಪ್ರತಿಯೊಂದು ಸಣ್ಣ ಕೆಲಸವನ್ನು ಸ್ವಂತ ನಿಂತು ಅಚ್ಚುಕಟ್ಟಾಗಿ ನಿಭಾಯಿಸುತ್ತಿದ್ದ ಒಂಟಿ ಜೀವ ಎಂದರೆ ಅದು ಸಿಂಧು. ಅವಳು ಒಂದೆಡೆ ಹೂವಿನ ಅಲಂಕಾರವನ್ನು ನೋಡುತ್ತಿದ್ದರೆ, ಮತ್ತೊಂದೆಡೆ ದೀಪಗಳ ವ್ಯವಸ್ಥೆ, ಬಂದ ಅತಿಥಿಗಳ ಪಟ್ಟಿ ಹಾಗೂ ಅಡುಗೆಯ ಉಸ್ತುವಾರಿಯನ್ನು ಮರುಪರಿಶೀಲಿಸುತ್ತಿದ್ದಳು. ಅವಳ ಕಣ್ಣುಗಳಲ್ಲಿ ದಣಿವಿತ್ತಾದರೂ ಕೆಲಸದ ಮೇಲಿನ ಶ್ರದ್ಧೆ ಮಾತ್ರ ಎದ್ದು ಕಾಣುತ್ತಿತ್ತು. ಇನ್ನೊಂದೆಡೆ ಬೆಂಗಳೂರಿನ ಹೆಗಡೆ ಗ್ರೂಪ್ ಆಫ್ ಇಂಡಸ್ಟ್ರಿಯ ಮುಖ್ಯ ಕಚೇರಿಯಲ್ಲಿ ವಿಕ್ರಮ್ ಹೆಗಡೆ ತನ್ನ ಕೋಣೆಯಲ್ಲಿ ಕುಳಿತಿದ್ದನು. ಅವನ ಮುಂದೆ ಫೈಲ್ಗಳ ರಾಶಿಯೇ ಇತ್ತಾದರೂ ಅವನ ಗಮನ ಮಾತ್ರ ಪದೇ ಪದೇ ಫೋನ್ ಪರದೆಯ ಮೇಲಿದ್ದ ತನ್ನ ಮುದ್ದಿನ ತಂಗಿ ನಿಯಾಳ ಚಿತ್ರದ ಕಡೆಯೇ ಹೋಗುತ್ತಿತ್ತು. ಅವನು ದೀರ್ಘವಾಗಿ ನಿಟ್ಟುಸಿರು ಬಿಟ್ಟು ಕಣ್ಣು ಮುಚ್ಚಿಕೊಂಡನು. ಡ್ಯಾಮ್ ಇಟ್ ಎಂದು ಕುರ್ಚಿಯ ಹಿಂದೆ ಒರಗುತ್ತಾ ಗೊಣಗಿಕೊಂಡನು. ವಿದೇಶಿ ಹೂಡಿಕೆದಾರರು ಸೇರಿದ ಆ ಕೋಟಿ ರೂಪಾಯಿಗಳ ಹೊಸ ಪ್ರಾಜೆಕ್ಟ್ನಲ್ಲಿ ಇದ್ದಕ್ಕಿದ್ದಂತೆ ತಾಂತ್ರಿಕ ತೊಂದರೆ ಕಾಣಿಸಿಕೊಂಡಿದ್ದರಿಂದ ಆತನಿಗೆ ಸದ್ಯಕ್ಕೆ ಹುಬ್ಬಳ್ಳಿಗೆ ಹೊರಡಲು ಸಾಧ್ಯವಾಗುತ್ತಿರಲಿಲ್ಲ. ಲಂಡನ್ನಿಂದ ಬಂದಿದ್ದ ಉದ್ಯಮಿಗಳು ಅಲ್ಲೇ ಇದ್ದರೂ ಒಂದು ಸಣ್ಣ ತಪ್ಪು ಕೋಟ್ಯಾಂತರ ರೂಪಾಯಿಗಳ ನಷ್ಟಕ್ಕೆ ಕಾರಣವಾಗುತ್ತಿತ್ತು. ಆದರೆ ವಿಕ್ರಮ್ಗೆ ತನ್ನ ತಂಗಿಯ ಮದುವೆಗಿಂತ ದೊಡ್ಡದು ಈ ಪ್ರಪಂಚದಲ್ಲಿ ಯಾವುದೂ ಇರಲಿಲ್ಲ. ಅವಳ ಮದುವೆಯ ಸಂಭ್ರಮಕ್ಕೆ ಯಾವುದೇ ಅಡ್ಡಿ ಬರಬಾರದು ಎಂದು ಅವನು ಬಯಸುತ್ತಿದ್ದನು. ತಕ್ಷಣವೇ ಇಂಟರ್ಕಾಮ್ ಒತ್ತಿ, ರಾಜು, ತಕ್ಷಣ ಕೋಣೆಯೊಳಗೆ ಬಾ ಎಂದನು. ಕೆಲವೇ ಕ್ಷಣಗಳಲ್ಲಿ ಒಬ್ಬ ಎತ್ತರದ ಚುರುಕಾದ ಯುವಕ ಒಳಗೆ ಬಂದನು. ಆತ ರಾಜು. ರಾಜು ಕೇವಲ ವಿಕ್ರಮ್ನ ಸಹಾಯಕನಾಗಿರದೆ ಆತನ ಅತ್ಯಂತ ಆಪ್ತ ನಂಬಿಕಸ್ಥ ವ್ಯಕ್ತಿಯಾಗಿದ್ದನು. ವಿಕ್ರಮ್ನ ಕಠಿಣ ಸ್ವಭಾವದ ಹಿಂದಿರುವ ಒಂಟಿತನದ ನೋವನ್ನು ಬಲ್ಲ ಏಕೈಕ ವ್ಯಕ್ತಿ ಅವನೇ ಆಗಿದ್ದನು. ರಾಜು, ನೀನು ಇವತ್ತೇ ಹುಬ್ಬಳ್ಳಿಗೆ ಹೊರಡಬೇಕು ಎಂದನು ವಿಕ್ರಮ್ ನೇರವಾಗಿ. ರಾಜು ಸ್ವಲ್ಪ ಆಶ್ಚರ್ಯಪಟ್ಟು, ಎಲ್ಲವೂ ಸರಿಯಾಗಿದೆಯಲ್ಲವೇ ಸರ್ ಎಂದು ಕೇಳಿದನು. ನಿಯಾಳ ಮದುವೆ ಶಾಸ್ತ್ರಗಳು ಶುರುವಾಗಿವೆ. ನಾನು ಇಲ್ಲಿ ಸಿಲುಕಿಕೊಂಡಿದ್ದೇನೆ. ಆದರೆ ಅಲ್ಲಿ ಯಾವುದೇ ಕೊರತೆಯಾಗಬಾರದು. ನೀನೇ ಖುದ್ದಾಗಿ ನಿಂತು ನೋಡಿಕೋ ಎಂದನು ವಿಕ್ರಮ್. ಯಾವುದೇ ಅಗತ್ಯವಿದ್ದರೂ ನನಗೆ ತಕ್ಷಣ ಅಪ್ಡೇಟ್ ಮಾಡು ಎಂದನು ವಿಕ್ರಮ್. ರಾಜು ನಗುತ್ತಾ, ನೀವು ಚಿಂತೆ ಮಾಡಬೇಡಿ ಸರ್, ಅದು ನಮ್ಮ ನಿಯಾ ಅವರ ಮದುವೆ. ಯಾವುದೇ ಕೊರತೆಯಾಗದಂತೆ ನಾನು ನೋಡಿಕೊಳ್ಳುತ್ತೇನೆ ಎಂದನು. ವಿಕ್ರಮ್ ಒಂದು ಕ್ಷಣ ಮೌನವಾಗಿದ್ದು ನಂತರ ಮೆಲ್ಲಗೆ, ಅವಳ ಮುಖದ ನಗು ನನಗೆ ಎಲ್ಲದಕ್ಕಿಂತ ಮುಖ್ಯ ರಾಜು ಎಂದನು. ರಾಜು ವಿಕ್ರಮ್ ಕಣ್ಣುಗಳಲ್ಲಿ ತಂಗಿಗಾಗಿ ಇರುವ ಆ ಅಪಾರ ಪ್ರೀತಿ, ಮೃದುತ್ವವನ್ನು ಕಂಡು ಮನಸಾರೆ ಗೌರವಿಸಿದನು. ನಾನು ಇಂದೇ ಹೊರಡುತ್ತೇನೆ ಸರ್ ಎಂದನು ರಾಜು. ಹಾಗೂ ರಾಜು, ವಿಕ್ರಮ್ ಧ್ವನಿ ಮತ್ತೆ ಗಂಭೀರವಾಯಿತು. ಅವಳಿಗೆ ನನ್ನ ಕೊರತೆ ಕಾಡದಂತೆ ನೋಡಿಕೋ. ನಾನು ಆದಷ್ಟು ಬೇಗ ಬರಲು ಪ್ರಯತ್ನಿಸುತ್ತೇನೆ ಎಂದನು. ರಾಜು ಹೋದ ನಂತರ ವಿಕ್ರಮ್ ಮತ್ತೆ ಫೋನ್ ತೆಗೆದು ತಂಗಿಯ ಫೋಟೋ ನೋಡತೊಡಗಿದ್ದನು. ಅವನ ಮುಖದಲ್ಲಿ ನಗುವಿದ್ದರೂ ತಂಗಿಯ ಬಳಿ ಇರಲಾಗದ ಅಸಹಾಯಕತೆ, ಗೊಂದಲವಿತ್ತು. ಇತ್ತ ಹುಬ್ಬಳ್ಳಿಯ ಆನಂದರಾವ್ ಮತ್ತು ನಿಯಾ ಇಬ್ಬರು ತಮ್ಮ ಕಾರಿನಲ್ಲಿ ಸಿಂಧುವಿನ ಮನೆಗೆ ತಲುಪಿದ್ದರು. ಅದು ಸಣ್ಣದಾಗಿದ್ದರೂ ಅತ್ಯಂತ ಸ್ವಚ್ಛವಾದ ಮನೆಯಾಗಿತ್ತು. ಬಾಗಿಲು ತೆರೆದ ಸಿಂಧುವಿನ ತಾಯಿ ಕಮಲಮ್ಮ ಎದುರಿಗೆ ಅಷ್ಟು ದೊಡ್ಡ ಶ್ರೀಮಂತರನ್ನು ಕಂಡು ಒಂದು ಕ್ಷಣ ಗಾಬರಿಯಾದರು. ಅಯ್ಯೋ, ನೀವಾ, ಬನ್ನಿ ಎಂದು ತಕ್ಷಣವೇ ಕೈ ಜೋಡಿಸಿ ನಮಸ್ಕರಿಸಿದರು. ನೀಲಿಮಾ ನಗುತ್ತಾ, ನಾವು ಒಳಗೆ ಬರಬಹುದೇ ಎಂದು ಕೇಳಿದರು. ಅಯ್ಯೋ, ಬನ್ನಿ ಬನ್ನಿ ಎಂದು ಕಮಲಮ್ಮ ಅವರನ್ನು ಒಳಗೆ ಕರೆದರು. ಸಿಂಧು ಆ ಸಮಯದಲ್ಲಿ ಮಗ ಸಮರನಿಗೆ ಊಟ ಮಾಡಿಸುತ್ತಿದ್ದಳು. ಆನಂದರಾವ್ ಮತ್ತು ನೀಲಿಮಾ ಅವರನ್ನು ಕಂಡು ಅವಳು ತಕ್ಷಣ ಎದ್ದು ನಿಂತಳು. ಸರ್, ನೀವಿಲ್ಲಿ ಎಂದಳು ಆಶ್ಚರ್ಯದಿಂದ. ಆನಂದರಾವ್ ನಗುತ್ತಾ, ಯಾಕೆ ಸಿಂಧು, ನಾವು ನಿಮ್ಮ ಮನೆಗೆ ಬರಬಾರದೆ ಎಂದರು. ಸಮರ್ ತನ್ನ ದೊಡ್ಡ ದೊಡ್ಡ ಕಣ್ಣುಗಳಿಂದ ಎಲ್ಲವನ್ನು ನೋಡುತ್ತಿದ್ದ. ನೀಲಿಮಾ ಆತನ ಬಳಿ ಕುಳಿತು, ಹೇಗಿದ್ದೀಯ ಪುಟ್ಟ ಯಜಮಾನರೇ ಎಂದಾಗ ಸಮರ್ ನಾಚಿ ಸಿಂಧುವಿನ ಹಿಂದೆ ಅಡಗಿಕೊಂಡ. ಬಹಳ ಮುದ್ದಾದ ಮಗು ಪ್ರೀತಿಯಿಂದ. ನಂತರ ಅವರು ಕಮಲಮ್ಮನವರ ಕಡೆಗೆ ತಿರುಗಿ, ನಾವು ವಿಶೇಷವಾಗಿ ನಿಮ್ಮನ್ನು ಕರೆಯಲು ಬಂದಿದ್ದೇವೆ. ಸಿಂಧು ನಮ್ಮ ಮಗಳ ಮದುವೆಯ ಕೆಲಸ ನೋಡಿಕೊಳ್ಳುತ್ತಿದ್ದಾಳೆ, ಹೌದು. ಆದರೆ ನೀವು ಕೂಡ ಆ ಕುಟುಂಬದವರಂತೆ ಪ್ರತಿಯೊಂದು ಕಾರ್ಯಕ್ರಮಕ್ಕೂ ಬರಬೇಕು. ನೀವು ಬಂದರೆ ನಮಗೆ ತುಂಬ ಸಂತೋಷವಾಗುತ್ತದೆ ಎಂದರು. ಕಮಲಮ್ಮ ಆಶ್ಚರ್ಯದಿಂದ ಅವರನ್ನು ನೋಡುತ್ತಾ ನಿಂತರು. ಇಷ್ಟು ದೊಡ್ಡ ಶ್ರೀಮಂತರಾಗಿದ್ದರು, ಇವರಲ್ಲಿ ಎಷ್ಟು ವಿನಯವಿದೆ ಎಂದುಕೊಂಡರು. ಆನಂದರಾವ್ ಕೂಡ ಕೈ ಜೋಡಿಸಿ, ನೀವು ನಮ್ಮವರಿದ್ದ ಹಾಗೆ, ದಯವಿಟ್ಟು ಬೇಡ ಅನ್ನಬೇಡಿ ಎಂದರು. ಅಯ್ಯೋ, ಹಾಗೆಲ್ಲ ಅನ್ನಬೇಡಿ, ಇದು ನಮ್ಮ ಸೌಭಾಗ್ಯ ಎಂದರು ಕಮಲಮ್ಮ. ಭಾವುಕರಾದರು. ಸ್ವಲ್ಪ ಸಮಯ ಕುಳಿತು ಮಾತನಾಡಿದ ನಂತರ ಆನಂದರಾವ್ ಮತ್ತು ನೀಲಿಮಾ ಅಲ್ಲಿಂದ ಹೊರಟರು. ಅವರು ಹೋಗುತ್ತಿದ್ದಂತೆ ಮನೆಯಲ್ಲಿ ಒಂದು ಕ್ಷಣ ಮೌನ ಆವರಿಸಿತ್ತು.
ಕಮಲಮ್ಮ ಮೆಲ್ಲಗೆ ಸೋಫಾದ ಮೇಲೆ ಕುಳಿತುಕೊಂಡರು. ಇವರು ಅಷ್ಟು ಒಳ್ಳೆಯವರು ಅಲ್ವಾ ಮಗಳೇ ಎಂದರು ಕಮಲಮ್ಮ ಮೆಲ್ಲಗೆ. ಇಷ್ಟು ದೊಡ್ಡ ಅಂತಸ್ತಿದ್ದರೂ ಸಣ್ಣದೊಂದು ಗರ್ವವಿಲ್ಲ, ಕೈ ಜೋಡಿಸಿ ಕರೆಯುತ್ತಾರಲ್ಲ ಎಂದರು. ಸಿಂಧು ಸುಮ್ಮನೆ ತಾಯಿಯ ಮಾತು ಕೇಳುತ್ತಿದ್ದಳು. ಕಮಲಮ್ಮನವರ ಕಣ್ಣುಗಳು ಇದ್ದಕ್ಕಿದ್ದಂತೆ ತುಂಬಿ ಬಂದವು. ಅವರು ದೀರ್ಘವಾಗಿ ನಿಟ್ಟುಸಿರು ಬಿಟ್ಟು, ನನ್ನ ಮಗಳು ನನ್ನ ಬದುಕಿನಲ್ಲೂ ಇಂತಹದೊಂದು ದಿನ ಬಂದಿದ್ದರೆ ನಾನು ಕೂಡ ಅವಳ ಮದುವೆಯನ್ನು ಇಷ್ಟೇ ಸಡಗರದಿಂದ ಮಾಡುತ್ತಿದ್ದೇನೇನೋ ಎಂದರು. ಇದು ಕೇಳಿದ ತಕ್ಷಣ ಸಿಂಧುವಿನ ಕಣ್ಣುಗಳು ನೀರು ತುಂಬಿ ಬಂತು. ಹೃದಯವನ್ನೇ ಯಾರೋ ಗಟ್ಟಿಯಾಗಿ ಹಿಡಿದಂತೆ ಅವಳು ಮೆಲ್ಲನೆ ತಾಯಿಯ ಬಳಿ ಬಂದು ಕುಳಿತಳು. ಅವರ ಕೈ ಹಿಡಿದುಕೊಂಡು, ಅಮ್ಮ, ಅವಳ ಧ್ವನಿ ನಡುಗಿತ್ತು. ಎಲ್ಲದಕ್ಕೂ ನನ್ನದೇ ತಪ್ಪು, ನಾನೇ ನಿನ್ನ ಅಸಂತೋಷವನ್ನು ಕಿತ್ತುಕೊಂಡೆ ಎಂದಳು. ಛೇ, ಸುಮ್ಮನಿರು ಎಂದು ಕಮಲಮ್ಮ ತಕ್ಷಣ ಅವಳ ಬಾಯಿಗೆ ಕೈ ಅಡ್ಡ ಇಟ್ಟರು. ಇನ್ನೊಮ್ಮೆ ಈ ಮಾತು ಆಡಬೇಡ ಎಂದರು. ಸಿಂಧುವಿನ ಕಣ್ಣಿನಿಂದ ನೀರು ಸುರಿಯುತ್ತಿತ್ತು. ಅವತ್ತಿನ ಘಟನೆಯಲ್ಲಿ ನಿನ್ನದೇನೂ ತಪ್ಪಿಲ್ಲ ಎಂದರು ತಾಯಿ ಧೈರ್ಯವಾಗಿ. ಕಮಲಮ್ಮ ಈ ಬಾರಿ ಸ್ವಲ್ಪ ದೃಢವಾಗಿ ಮಾತನಾಡಿ ನಂತರ ಪ್ರೀತಿಯಿಂದ ಅವಳ ತಲೆ ಸವರಿದರು. ನನ್ನ ಮಗಳು ಎಷ್ಟು ಬಲಿಷ್ಠವಾಗಿದ್ದಾಳೆ ಎಂದರೆ ಇಷ್ಟು ದೊಡ್ಡ ಕಷ್ಟ ಬಂದರೂ ಇವತ್ತು ಮುಗುಳ್ನಗುತ್ತಾ ಬದುಕುವುದನ್ನು ಕಲಿತಿದ್ದಾಳೆ ಎಂದರು. ಸಿಂಧು ತಾಯಿಯ ಹೆಗಲ ಮೇಲೆ ತಲೆಯಿಟ್ಟು ಬಿಕ್ಕಿ ಬಿಕ್ಕಿ ಅತ್ತಳು. ನಾನು ಒಬ್ಬ ತಾಯಿಯೇ ಅಲ್ಲವೇ ಮಗಳೇ? ನನ್ನ ಮಗಳಿಗೂ ಒಂದು ಸುಂದರ ಸಂಸಾರ ಇರಬೇಕು ಅನ್ನೋ ಆಸೆ ಸಹಜವಾಗಿಯೇ ಮನಸ್ಸಿಗೆ ಬರುತ್ತದೆ ಅಷ್ಟೇ. ಅದಕ್ಕೋಸ್ಕರ ನಿನ್ನ ಮೇಲೆ ನನಗೆ ಯಾವುದೇ ಕೋಪವಿಲ್ಲ ಎಂದರು. ಅವರು ಸಿಂಧುವಿನ ಮುಖವನ್ನು ಎತ್ತಿ ನೋಡಿ, ನೀನೇ ನನ್ನ ಶಕ್ತಿ ಮಗಳೇ, ನಿನ್ನನ್ನು ನೋಡಿ ನನಗೆ ಹೆಮ್ಮೆ ಆಗುತ್ತದೆ ಮತ್ತು ಸಮರ್ ನನ್ನ ಪ್ರಾಣ, ನನಗೆ ಬೇರೇನೂ ಬೇಡ ಎಂದರು. ಸಿಂಧು ತಾಯಿಯನ್ನೇ ನೋಡುತ್ತಾ ನಿಂತಳು. ತಾನು ತಾಯಿಯ ಬದುಕನ್ನು ಹಾಳು ಮಾಡಿದೆ ಅಂದುಕೊಂಡಿದ್ದ ಅವಳಿಗೆ ಇವತ್ತು ತಾಯಿಯ ಪ್ರೀತಿ ಎಲ್ಲ ನೋವಿಗಿಂತ ದೊಡ್ಡದ್ದು ಎಂಬುದು ಮನವರಿಕೆ ಆಯಿತು. ಅಷ್ಟರಲ್ಲೇ ಸಮರ್ ಓಡಿ ಬಂದು ಸಿಂಧುವಿನ ಮಡಿಲಿಗೆ ಹತ್ತಿ ಕುಳಿತ. ಅಮ್ಮ, ನೀನು ಯಾಕೆ ಅಳ್ತಿದ್ದೀಯಾ ಎಂದ. ಸಿಂಧು ತಕ್ಷಣ ಕಣ್ಣೀರು ಒರೆಸಿಕೊಂಡು, ಏನೂ ಇಲ್ಲ ಕಂದ ಎಂದಳು. ಸಮರ್ ತನ್ನ ಪುಟ್ಟ ಕೈಗಳಿಂದ ಅವಳ ಕಣ್ಣೀರು ಒರೆಸಿ, ಅಜ್ಜಿ, ಅಮ್ಮನಿಗೆ ಬೈದ್ರಾ ಎಂದಾಗ ಇಬ್ಬರೂ ನಕ್ಕರು. ಸಿಂಧು ಆತನನ್ನು ಗಟ್ಟಿಯಾಗಿ ಅಪ್ಪಿಕೊಂಡಳು. ಆ ತಾಯಿ ಮತ್ತು ಮಗನೇ ಅವಳ ಇಡೀ ಪ್ರಪಂಚವಾಗಿದ್ದರು. ಆದರೆ 5 ವರ್ಷಗಳ ಹಿಂದೆ ಯಾವ ವ್ಯಕ್ತಿಯಿಂದ ದೂರವಿರಲು ನಾನು ಇಡೀ ಬೆಂಗಳೂರನ್ನೇ ಬಿಟ್ಟು ಬಂದಿದ್ದೇನೋ ಅದೇ ವ್ಯಕ್ತಿ ವಿಧಿ ಆಟದಂತೆ ಮತ್ತೆ ಅವಳ ಬದುಕಿನ ಬಾಗಿಲಿಗೆ ಬರುತ್ತಿದ್ದಾನೆ ಎಂಬ ಕಲ್ಪನೆ ಅವಳಿಗಿರಲಿಲ್ಲ. ಬೆಂಗಳೂರಿನ ರಾತ್ರಿ ಎಂದಿನಂತೆ ಝಗಮಗಿಸುತ್ತಿತ್ತು. ಆದರೆ ಹೆಗಡೆ ಗ್ರೂಪ್ ಸಂಸ್ಥೆಯ ಎತ್ತರದ ಕಟ್ಟಡದ ಮೇಲಿನ ಮಹಡಿಯಲ್ಲಿ ಕುಳಿತಿದ್ದ ವಿಕ್ರಮ್ ಹೆಗಡೆಯ ಕಣ್ಣುಗಳಲ್ಲಿ ಕೇವಲ ಹುಬ್ಬಳ್ಳಿಯ ತನ್ನ ತಂಗಿಯ ಮೆಹಂದಿ ಶಾಸ್ತ್ರದ ಯೋಜನೆ ಮಾತ್ರ ಇತ್ತು. ಅವನ ಮುಂದೆ ಹರಡಿದ್ದ ಫೈಲ್ಗಳು, ಲ್ಯಾಪ್ಟಾಪ್ನಲ್ಲಿ ಬದಲಾಗುತ್ತಿದ್ದ ಗ್ರಾಫ್ಗಳು ಮತ್ತು ಕಾನ್ಫರೆನ್ಸ್ ಹಾಲ್ನ ಸದ್ದು ಅವನು ಕಳೆದ ಹಲವು ಗಂಟೆಗಳಿಂದ ಸತತವಾಗಿ ಕೆಲಸ ಮಾಡುತ್ತಿರುವುದನ್ನು ತೋರಿಸುತ್ತಿದ್ದವು. ಅವನ ಕಣ್ಣುಗಳಲ್ಲಿ ಒಂದು ರೀತಿಯ ತಳಮಳವಿತ್ತು. ಅವನು ಗಡಿಯಾರ ನೋಡಿದ. ರಾತ್ರಿ 9 ಗಂಟೆಯಾಗಿತ್ತು. ಆತ ತಕ್ಷಣ ಇಂಟರ್ಕಾಮ್ ಎತ್ತಿ ಎಲ್ಲ ಮ್ಯಾನೇಜರ್ಗಳನ್ನು ತಕ್ಷಣ ಕಾನ್ಫರೆನ್ಸ್ ಕೋಣೆಗೆ ಕರೆಯಿರಿ ಎಂದು ಗಡಸಾಗಿ ಹೇಳಿದ. ಆತನ ಗಂಭೀರ ಧ್ವನಿ ಕೇಳಿ ಇಡೀ ಕಚೇರಿ ಅಲರ್ಟ್ ಆಯಿತು. 5 ನಿಮಿಷಗಳಲ್ಲಿ ಕಾನ್ಫರೆನ್ಸ್ ಕೋಣೆ ತುಂಬಿ ಹೋಯಿತು. ವಿಕ್ರಮ್ ಹೇಗೆ ಇದ್ದಕ್ಕಿದ್ದಂತೆ ಸಭೆ ಕರೆದರೆ ಏನೋ ದೊಡ್ಡದು ನಡೆಯಲಿದೆ ಎಂಬುದು ಎಲ್ಲರಿಗೂ ಗೊತ್ತಿತ್ತು. ವಿಕ್ರಮ್ ಬೇಗದ ನಡಿಗೆಯಿಂದ ಒಳಗೆ ಬಂದನು. ಅವನ ಕಣ್ಣುಗಳಲ್ಲಿ ಅಂಥದ್ದೊಂದು ತೀಕ್ಷ್ಣವಾದ ಶಕ್ತಿ ಇತ್ತು. ಅದನ್ನು ಕಂಡು ದೊಡ್ಡ ದೊಡ್ಡ ಅಧಿಕಾರಿಗಳು ಹೆದರುತ್ತಿದ್ದರು. ಅವನು ಮೇಜಿನ ಮೇಲಿನ ಫೈಲ್ಗಳನ್ನು ಎಸೆದು ಎಲ್ಲರನ್ನ ನೋಡುತ್ತಾ, ನನಗೆ ಮುಂದಿನ 24 ಗಂಟೆಯಲ್ಲಿ ಈ ಲಂಡನ್ ಪ್ರಾಜೆಕ್ಟ್ ಯಾವುದೇ ಹಂತದಲ್ಲೂ ಪೂರ್ಣಗೊಳ್ಳಬೇಕು ಎಂದನು. ಅವನ ಧ್ವನಿಯಲ್ಲಿದ್ದ ಕಠಿಣತೆಗೆ ಅಲ್ಲಿದ್ದವರ ಉಸಿರು ನಿಂತಂತಾಗಿತ್ತು. ಆದರೆ ಸರ್ ಎಂದು ಮ್ಯಾನೇಜರೊಬ್ಬರು ಏನೋ ಹೇಳಲು ಪ್ರಯತ್ನಿಸಿದಾಗ ವಿಕ್ರಮ್ ಅವರನ್ನು ಮಧ್ಯದಲ್ಲೇ ತಡೆದು, ನನಗೆ ಯಾವುದೇ ನೆಪ ಬೇಡ ಎಂದು ಮೇಜಿನ ಮೇಲೆ ಬೆರಳುಗಳನ್ನು ತಟ್ಟುತ್ತಾ ಹೇಳಿದನು. ನಾಳೆ ನಾವು ಯಾವುದೇ ಪರಿಸ್ಥಿತಿಯಲ್ಲೂ ಹುಬ್ಬಳ್ಳಿಗೆ ಹೊರಡಬೇಕು. ಅದಕ್ಕೂ ಮುನ್ನ ಈ ಒಪ್ಪಂದಕ್ಕೆ ಸಹಿಯಾಗಬೇಕು. ಈ ಕೆಲಸ ಮುಗಿಯುವವರೆಗೂ ಯಾರೂ ಕಚೇರಿಯಿಂದ ಹೊರಗೆ ಹೋಗುವಂತಿಲ್ಲ. ಬೇಕಿದ್ದರೆ ದುಪ್ಪಟ್ಟು ಸಂಬಳ ಕೊಡಿ, ಬೋನಸ್ ಕೊಡಿ, ಆದರೆ ಇವತ್ತು ರಾತ್ರಿ ನನಗೆ ಫಲಿತಾಂಶ ಬೇಕು ಎಂದನು ದೃಢವಾಗಿ. ಅವನ ಮಾತಿನ ಒತ್ತಡಕ್ಕೆ ಎಲ್ಲರೂ ತಕ್ಷಣವೇ ತಮ್ಮ ತಮ್ಮ ಲ್ಯಾಪ್ಟಾಪ್ ಹಿಡಿದು ಕೆಲಸದಲ್ಲಿ ಮುಳುಗಿದರು. ಇಡೀ ಕಚೇರಿ ರಾತ್ರೋರಾತ್ರಿ ಯುದ್ಧಭೂಮಿಯಂತೆ ಮಾರ್ಪಟ್ಟಿತ್ತು. ಕೀಬೋರ್ಡ್ಗಳ ಸದ್ದು, ಫೋನ್ ಕರೆಗಳು ಎಲ್ಲೆಡೆ ಕೇಳಿಸುತ್ತಿದ್ದವು. ಆದರೆ ಎಲ್ಲರಿಗಿಂತ ಹೆಚ್ಚು ಕೆಲಸವನ್ನು ಸ್ವಂತ ವಿಕ್ರಮ್ ಮಾಡುತ್ತಿದ್ದ. ಆತ ಸತತವಾಗಿ ಸಭೆಗಳನ್ನು ನಡೆಸುತ್ತಿದ್ದ. ಹೂಡಿಕೆದಾರರೊಂದಿಗೆ ವಿಡಿಯೋ ಕಾಲ್ ಮಾಡುತ್ತಾ ಪ್ರೆಸೆಂಟೇಷನ್ ಸರಿಪಡಿಸುತ್ತಿದ್ದ. ಆತನ ಕಣ್ಣುಗಳಲ್ಲಿ ನಿದ್ದೆ ಇರಲಿಲ್ಲ. ಕೇವಲ ತಂಗಿ ಬಳಿ ತಲುಪಬೇಕೆಂಬ ಹಠ ಮಾತ್ರ ಇತ್ತು. ರಾತ್ರಿ ಸುಮಾರು 1:30 ಗಂಟೆಗೆ ಅಂತಿಮ ಸಭೆ ಆರಂಭವಾಗಿತ್ತು. ಎದುರಿನ ದೊಡ್ಡ ಪರದೆಯ ಮೇಲೆ ಲಂಡನ್ನಿಂದ ಬಂದಿದ್ದ ಪ್ರಮುಖ ಉದ್ಯಮಿ ಮಿಸ್ಟರ್ ಆಡನ್
ಕುಳಿತಿದ್ದರು. ಅವರೊಂದಿಗೆ ಒಪ್ಪಂದ ಮಾಡಿಕೊಳ್ಳುವುದು ಪ್ರತಿಯೊಂದು ಕಂಪನಿಯ ಕನಸಾಗಿತ್ತು. ಆಂಡ್ರೂ ಅವರ ಕಣ್ಣುಗಳು ಪರದೆಯ ಮೇಲಿದ್ದ ವಿಕ್ರಮ್ ಮೇಲಿದ್ದವು. ವಿಕ್ರಮ್ ಸಮಯ ವ್ಯರ್ಥ ಮಾಡದೆ ಪ್ರಾಜೆಕ್ಟ್ ವಿವರಣೆಯನ್ನು ನೀಡಲಾರಂಭಿಸಿದ. ಆತನ ಧ್ವನಿಯಲ್ಲಿದ್ದ ಆತ್ಮವಿಶ್ವಾಸ ಎದುರವರನ್ನು ಒಪ್ಪುವಂತೆ ಮಾಡುತ್ತಿತ್ತು. ಆತ ಅಂತಾರಾಷ್ಟ್ರೀಯ ಹೋಟೆಲ್ ಉದ್ಯಮ, ತಂತ್ರಜ್ಞಾನ ಮತ್ತು ಹೊಸ ನಿರ್ವಹಣಾ ವ್ಯವಸ್ಥೆಯನ್ನು ಸಂಪೂರ್ಣ ಯೋಜನೆಯನ್ನು ವಿವರಿಸಿದ. ಈ ಯೋಜನೆ ಮುಂಬರುವ 5 ವರ್ಷಗಳಲ್ಲಿ ಏಷ್ಯಾ ಮತ್ತು ಯುರೋಪ್ ನಡುವಿನ ಹೋಟೆಲ್ಗಳ ಉದ್ಯಮದಲ್ಲಿ ಹೇಗೆ ಅತಿದೊಡ್ಡ ಹೆಸರು ವಾಸಿಯಾಗಲಿದೆ ಎಂಬುದನ್ನು ಆತ ಸ್ಪಷ್ಟವಾಗಿ ಮನವರಿಕೆ ಮಾಡಿಕೊಟ್ಟನು. ಆತ ಪ್ರತಿಯೊಂದು ವಿಷಯವನ್ನು ಎಷ್ಟು ಆಳವಾಗಿ ಮತ್ತು ಸ್ಪಷ್ಟವಾಗಿ ವಿವರಿಸುತ್ತಿದ್ದನೆಂದರೆ ವಿದೇಶಿ ಉದ್ಯಮಿಗಳು ಕೂಡ ಒಬ್ಬರನ್ನೊಬ್ಬರು ಆಶ್ಚರ್ಯದಿಂದ ನೋಡಿಕೊಂಡರು. ಸುಮಾರು 1 ಗಂಟೆಯ ಸತತ ಚರ್ಚೆಯ ನಂತರ ಆಂಡ್ರೂ ಅವರು ತಮ್ಮ ಕುರ್ಚಿಯಿಂದ ಎದ್ದು ನಿಂತು ನಗುತ್ತಾ, ಅದ್ಭುತ ಮಿಸ್ಟರ್ ಹೆಗಡೆ, ನಿಜಕ್ಕೂ ಅದ್ಭುತ. ಜನರು ನಿಮ್ಮನ್ನು ಭಾರತದ ಅತ್ಯಂತ ಬಲಿಷ್ಠ ಉದ್ಯಮಿ ಎಂದು ಯಾಕೆ ಕರೆಯುತ್ತಾರೆ ಎಂಬುದು ನನಗೆ ಈಗ ಅರ್ಥವಾಯಿತು ಎಂದರು. ವಿಕ್ರಮ್ ಮೆಲ್ಲಗೆ ನಕ್ಕರು. ಅವನ ಕಣ್ಣುಗಳಲ್ಲಿ ದಣಿವಿತ್ತು. ಆಂಡ್ರೂ ಅವರು ಕೈಚಾಚಿ, ನಾವು ಈ ಪ್ರಾಜೆಕ್ಟ್ಗೆ ಸಹಿ ಮಾಡಲು ಸಿದ್ಧರಾಗಿದ್ದೇವೆ ಎಂದರು. ಮರುಕ್ಷಣವೇ ಇಡೀ ಕಾನ್ಫರೆನ್ಸ್ ಕೋಣೆಯಲ್ಲಿ ಚಪ್ಪಾಳೆಯ ಸದ್ದು ಮೊಳಗಿತ್ತು. ತಿಂಗಳುಗಳಿಂದ ನೆನೆಗುಂದಿದ್ದ ಬಿದ್ದಿದ್ದ ಕೋಟ್ಯಾಂತರ ರೂಪಾಯಿಗಳ ಪ್ರಾಜೆಕ್ಟ್ ಕೊನೆಗೂ ಯಶಸ್ವಿಯಾಗಿ ಪೂರ್ಣಗೊಂಡಿತ್ತು. ವಿಕ್ರಮ್ ಕಣ್ಣು ಮುಚ್ಚಿ ದೀರ್ಘವಾಗಿ ನಿಟ್ಟುಸಿರು ಬಿಟ್ಟನು. ಅವನ ಮುಖದಲ್ಲಿ ಮೊದಲ ಬಾರಿಗೆ ನೆಮ್ಮದಿ ಕಂಡುಬಂತು. ಸಭೆಗೆ ಮುಗಿಯುತ್ತಿದ್ದಂತೆ ಹುಬ್ಬಳ್ಳಿಯಿಂದ ರಾಜು ಫೋನ್ ಮಾಡಿದ. ಸರ್, ಇಲ್ಲಿ ಎಲ್ಲ ಸಿದ್ಧತೆಗಳು ತುಂಬ ಚೆನ್ನಾಗಿ ನಡೆಯುತ್ತಿವೆ. ನಿಯಾ ಮೇಡಮ್ ನಿಮ್ಮನ್ನು ತುಂಬ ಮಿಸ್ ಮಾಡಿಕೊಳ್ಳುತ್ತಿದ್ದಾರೆ ಎಂದನು. ವಿಕ್ರಮ್ ಕಣ್ಣುಗಳು ಮೃದುವಾದವು. ನಾನು ನಾಳೆ ಬೆಳಗ್ಗೆ ತಲುಪುತ್ತಿದ್ದೇನೆ ರಾಜು. ನನ್ನ ತಂಗಿಯ ಮೆಹಂದಿ ಶಾಸ್ತ್ರವನ್ನು ನಾನು ಹೇಗೆ ತಾನೇ ಮಿಸ್ ಮಾಡಲು ಸಾಧ್ಯ ಎಂದನು ಮೆಲ್ಲಗೆ. ರಾತ್ರಿ 3 ಗಂಟೆಯಾಗಿದ್ದಾಗ ವಿಕ್ರಮ್ ಕೊನೆಗೂ ತನ್ನ ಮನೆ ತಲುಪಿದ. ಅವನು ತನ್ನ ಕೋಟನ್ನು ಸೋಫಾದ ಮೇಲೆ ಎಸೆದು ನೇರವಾಗಿ ತನ್ನ ಕೋಣೆಗೆ ಹೋದನು. ಕೋಣೆಗೆ ಬರುತ್ತಿದ್ದಂತೆ ಗೋಡೆಯ ಮೇಲಿದ್ದ ನಿಯಾಳ ಬಾಲ್ಯದ ಫೋಟೋ ಕಂಡು ಮೆಲ್ಲಗೆ ನಕ್ಕನು. ಬರುತ್ತಿದ್ದೇನೆ ಕಂದ ಎಂದುಕೊಳ್ಳುತ್ತಾ ಕಣ್ಣು ಮುಚ್ಚಿದ. ಕೆಲವು ನಿಮಿಷಗಳಲ್ಲಿ ಗಾಢ ನಿದ್ರೆಗೆ ಜಾರಿದ. ಏಕೆಂದರೆ ನಾಳೆ ಅವನು ತನ್ನ ತಂಗಿ ಮೆಹಂದಿ ಕಾರ್ಯಕ್ರಮಕ್ಕೆ ಹೋಗಬೇಕಿತ್ತು. ಮತ್ತೊಂದೆಡೆ ಹುಬ್ಬಳ್ಳಿಯ ಆನಂದರಾವ್ ಅವರ ಮನೆಯಲ್ಲಿ ಬೆಳಗ್ಗೆಯಿಂದಲೂ ಗದ್ದಲ ಆರಂಭವಾಗಿತ್ತು. ಇವತ್ತು ನಿಹಾಳ ಮೆಹಂದಿ ಶಾಸ್ತ್ರವಾಗಿದ್ದರಿಂದ ಇಡೀ ಮನೆಯು ಹೂವಿನ ಸುಗಂಧ ಮತ್ತು ಸಂಗೀತದಿಂದ ತುಂಬಿ ಹೋಗಿತ್ತು. ಎಲ್ಲೆಡೆ ಹಸಿರು ಮತ್ತು ಹಳದಿ ಬಣ್ಣದ ಅಲಂಕಾರವಿತ್ತು. ಹಜಾರದ ದೊಡ್ಡ ದೀಪಗಳು, ಹೂವಿನ ಸರಗಳು ನೇತು ಹಾಕಲಾಗಿತ್ತು. ತೋಟದಲ್ಲಿ ಸುಂದರವಾದ ವೇದಿಕೆ ಸಿದ್ಧವಾಗಿತ್ತು. ಸಿಂಧು ಬೆಳಗ್ಗೆಯಿಂದ ಪ್ರತಿಯೊಂದು ವ್ಯವಸ್ಥೆಯನ್ನು ಖುದ್ದಾಗಿ ಪರಿಶೀಲಿಸುತ್ತಿದ್ದಳು. ಹೂವಿನ ಅಲಂಕಾರ, ಅತಿಥಿಗಳ ಆಸನ, ಅಡುಗೆ ಎಲ್ಲವನ್ನ ನೋಡಿಕೊಳ್ಳುತ್ತಿದ್ದಳು. ಇವತ್ತು ಸ್ವಂತ ತುಂಬ ಸುಂದರವಾಗಿ ಕಾಣುತ್ತಿದ್ದಳು. ಅವಳು ಹಸಿರು ಬಣ್ಣದ ಮೆಹಂದಿ ಸೂಟ್ ಧರಿಸಿದ್ದಳು. ಹಗುರವಾದ ಮೇಕಪ್, ಬಿಟ್ಟ ಕೂದಲು ಮತ್ತು ಕಿವಿಯಲ್ಲಿ ಸಣ್ಣ ಜುಮ್ಕಿ. ಅವಳ ಸರಳತೆಯೇ ಅವಳ ಅತಿದೊಡ್ಡ ಅಂದವಾಗಿತ್ತು. ಕಚೇರಿಯ ಸಿಬ್ಬಂದಿಗಳು ಕೂಡ ಅವಳನ್ನು ತಿರುಗಿ ನೋಡುತ್ತಿದ್ದರು. ಅಷ್ಟರಲ್ಲಿ ಹಿಂದಿನಿಂದ ನೀಲಿಮಾ ಅವರ ಧ್ವನಿ ಕೇಳಿಸಿತು. ಸಿಂಧು. ಅವಳು ತಿರುಗಿದಾಗ ನೀಲಿಮಾ ಅವಳನ್ನು ನೋಡುತ್ತಾ ನಗುತ್ತಾ, ಇವತ್ತು ನೀನೇ ಈ ಕಾರ್ಯಕ್ರಮದ ಕಳೆ ತಂದ ಹಾಗೆ ಕಾಣುತ್ತಿದ್ದೀಯಾ ಎಂದರು. ಸಿಂಧು ಮೆಲ್ಲಗೆ ನಕ್ಕು ಥ್ಯಾಂಕ್ ಯು ಮೇಡಮ್ ಎಂದಳು. ಅಷ್ಟರಲ್ಲಿ ಆನಂದರಾವ್ ಕೂಡ ಅಲ್ಲಿಗೆ ಬಂದು ಅವಳನ್ನು ನೋಡಿ ಒಂದು ಕ್ಷಣ ನಿಂತರು. ತುಂಬ ಚೆನ್ನಾಗಿ ಕಾಣುತ್ತಿದ್ದೀಯಾ ಮಗಳೇ ಎಂದರು ಪ್ರೀತಿಯಿಂದ. ನಂತರ ಆನಂದರಾವ್ ಸುತ್ತಲೂ ನೋಡಿ, ಹಾಗೂ ಸಮರ್ ಎಲ್ಲೂ ಕಾಣಿಸುತ್ತಿಲ್ಲ ಎಂದು ಕೇಳಿದರು. ಇದು ಕೇಳಿದ ತಕ್ಷಣ ಸಿಂಧುವಿನ ಮುಖದಲ್ಲಿ ಸಣ್ಣದೊಂದು ಬೇಸರ ಮೂಡಿತ್ತು. ಆತ ಶಾಲೆಗೆ ಹೋಗಿದ್ದಾನೆ ಸರ್ ಎಂದಳು ಮೆಲ್ಲಗೆ. ಶಾಲೆಯಿಂದ ಬಂದ ಮೇಲೆ ಅಮ್ಮ ಆತನನ್ನು ಕರೆದುಕೊಂಡು ಇಲ್ಲಿಗೆ ಬರುತ್ತಾರೆ. ನನಗೆ ಕೆಲಸವಿದ್ದುದರಿಂದ ಮುಂಚಿತವಾಗಿ ಬರಬೇಕಾಗಿ ಬಂತು. ಮನೆಯಲ್ಲಿ ಆತನನ್ನು ನೋಡಿಕೊಳ್ಳಲು ಯಾರೂ ಇಲ್ಲವಲ್ಲ ಎಂದಳು. ಆನಂದರಾವ್ ಅರ್ಥ ಮಾಡಿಕೊಂಡು ತಲೆಯಾಡಿಸಿದರು. ನೀನು ಪ್ರತಿಯೊಂದು ಕೆಲಸವನ್ನು ಒಬ್ಬಳೇ ಎಷ್ಟು ಅಚ್ಚುಕಟ್ಟಾಗಿ ನಿಭಾಯಿಸುತ್ತೀಯಲ್ಲವಾ ಎಂದರು ಆಶ್ಚರ್ಯದಿಂದ. ಸಿಂಧು ಮೆಲ್ಲಗೆ ನಕ್ಕು ಬಹುಶಃ ಅಭ್ಯಾಸವಾಗಿ ಹೋಗಿದೆ ಸರ್ ಎಂದಳು. ಮಧ್ಯಾಹ್ನ ಸುಮಾರು 12 ಗಂಟೆಯಾಗಿದ್ದಾಗ ಆನಂದರಾವ್ ಅವರ ಮನೆಯ ವಾತಾವರಣ ಸಂಪೂರ್ಣವಾಗಿ ಮದುವೆಯ ರಂಗಿನಲ್ಲಿ ಮುಳುಗಿ ಹೋಗಿತ್ತು. ತೋಟದಲ್ಲಿ ಎಲೆಬಿಸಿಲು ಹೂವಿನ ಮಾಲೆಗಳ ಮೇಲೆ ಬಿದ್ದು ಅವು ಇನ್ನೂ ಹಸಿರಾಗಿ ಕಾಣುತ್ತಿದ್ದವು. ಎಲ್ಲೆಡೆ ಹಸಿರು ಮತ್ತು ಬಂಗಾರದ ಬಣ್ಣದ ಥೀಮ್ ಅಲಂಕಾರವಿತ್ತು. ಬಿಳಿ ಹೂವಿನ ಕಮಾನುಗಳು, ಚೆಂಡು ಹೂವು ಮತ್ತು ಮಲ್ಲಿಗೆ ಹಾರಗಳು ಸುಂದರವಾಗಿದ್ದವು. ಮಧ್ಯದಲ್ಲಿದ್ದ ಮೆಹಂದಿಯ ವೇದಿಕೆಯ ಸುತ್ತಲೂ ಸಣ್ಣ ಸಣ್ಣ ಬಣ್ಣದ ಕುರ್ಚಿಗಳನ್ನು ಹಾಕಲಾಗಿತ್ತು. ಆ ವಾತಾವರಣ ಒಂದು ಸುಂದರ ಕನಸಿನಂತೆ ಕಾಣುತ್ತಿತ್ತು. ಮನೆಯಲ್ಲಿ ಕೇಳಿಸುತ್ತಿದ್ದ ಮೃದುವಾದ ಮದುವೆಯ ಹಾಡುಗಳು ವಾತಾವರಣಕ್ಕೆ ಇನ್ನೂ ಕಳೆ ತಂದಿದ್ದವು. ಸಿಂಧುವಿನ ಕಣ್ಣು ಪ್ರತಿ ಸಣ್ಣ ವಿಷಯದ ಮೇಲೂ ಇತ್ತು. ಅವಳು ಹೂವಿನ ಅಲಂಕಾರ ಸರಿಪಡಿಸುತ್ತಾ ಆಸನಗಳನ್ನು ವ್ಯವಸ್ಥೆಯನ್ನು ನೋಡಿಕೊಳ್ಳುತ್ತಿದ್ದಳು. ಅವಳ ಮುಖದಲ್ಲಿ ಸುಸ್ತಿದ್ದರೂ ಜವಾಬ್ದಾರಿ ಎದ್ದು ಕಾಣಿಸುತ್ತಿತ್ತು. ಅಷ್ಟರಲ್ಲಿ ಮೆಟ್ಟಿಲು ಕಡೆ ಎಲ್ಲರ ಗಮನ ಹೊರಳಿತು. ಮೆಲ್ಲನೆ ಮೆಟ್ಟಿಲು ಇಳಿದು ಬರುತ್ತಿದ್ದ ನಿಯಾ ಎಲ್ಲರ ಕಣ್ಣುಗಳನ್ನು ಸೆಳೆದಳು. ಅವಳು ಹಸಿರು ಮತ್ತು ಬಂಗಾರ ಬಣ್ಣದ ಅತ್ಯಂತ ಸುಂದರವಾದ ಲೆಹೆಂಗಾ ಧರಿಸಿದ್ದಳು. ಅದರ ಮೇಲಿದ್ದ ಕಸೂತಿ ಕೆಲಸ ಅವಳ ಪ್ರತಿ ನಡಿಗೆಗೆ ಹೊಳೆಯುತ್ತಿತ್ತು.
ಅವಳ ರೇಷ್ಮೆಯಂತಹ ಕೂದಲು ಮತ್ತು ಹಣೆಯ ಮೇಲಿದ್ದ ಸಣ್ಣ ಬೊಟ್ಟು ಅವಳ ಮುಗ್ಧತೆಯನ್ನು ಇನ್ನೂ ಹೆಚ್ಚಿಸಿದ್ದವು. ಕೈಯಲ್ಲಿದ್ದ ಬಳೆಗಳು ನಡೆಯುವಾಗ ಕಿಲಿ ಕಿಲಿ ಎಂದು ಸದ್ದು ಮಾಡುತ್ತಿದ್ದವು. ಅವಳ ದೊಡ್ಡ ದೊಡ್ಡ ಕಣ್ಣುಗಳಲ್ಲಿ ಮದುವೆಯ ಸಂಭ್ರಮದ ಮುಗುಳ್ನಗು ಎದ್ದು ಕಾಣುತ್ತಿತ್ತು. ಅವಳ ಹಿಂದೆ ಅವಳ ಗೆಳತಿಯರು ನಗುತ್ತಾ ಮಾತನಾಡುತ್ತಾ ಕೆಳಗೆ ಬರುತ್ತಿದ್ದರು. ಓ ಮೈ ಗಾಡ್ ನಿಯಾ, ನೀನು ಅದ್ಭುತವಾಗಿ ಕಾಣುತ್ತಿದ್ದೀಯಾ ಎಂದು ಗೆಳತಿಯರು ಉದ್ಗರಿಸಿದರು. ಇವತ್ತು ನಿನ್ನನ್ನು ನೋಡಿ ವಿಜಯ್ ಅಲ್ಲೇ ಫಿದಾ ಆಗಿಬಿಡ್ತಾರೆ ಎಂದಳು. ಮತ್ತೊಬ್ಬಳು ನಿಯಾ ನಾಚಿ ನಕ್ಕಳು. ಅವಳು ಇಡೀ ಅಲಂಕಾರವನ್ನು ನೋಡಿದಾಗ ಅವಳ ಕಣ್ಣುಗಳಲ್ಲಿ ನಿಜವಾದ ಸಂತೋಷ ಮಿಂಚಿತ್ತು. ವಾವ್ ಎಂದು ಅವಳ ಬಾಯಿಂದ ಸಹಜವಾಗಿಯೇ ಉದ್ಗಾರ ಹೊರಟಿತ್ತು. ಪ್ರತಿಯೊಂದು ವಿಷಯವನ್ನು ಎಷ್ಟು ಪ್ರೀತಿಯಿಂದ ಅಲಂಕರಿಸಲಾಗಿತ್ತು ಎಂದರೆ ಅಲ್ಲಿ ಕೇವಲ ಅಲಂಕಾರವಿರಲಿಲ್ಲ, ಭಾವನೆಗಳಿದ್ದವು. ಅಷ್ಟರಲ್ಲಿ ಅವಳ ಕಣ್ಣು ದೂರದಲ್ಲಿ ಸಿಬ್ಬಂದಿಗೆ ಕೆಲಸ ವಿವರಿಸುತ್ತಿದ್ದ ಸಿಂಧುವಿನ ಮೇಲೆ ಬಿದ್ದಿತು. ನಿಯಾ ತಕ್ಷಣ ಅವಳ ಬಳಿ ಓಡಿ ಬಂದು ಸಿಂಧು ಎಂದು ಕರೆದು ತಕ್ಷಣ ಅವಳನ್ನು ಅಪ್ಪಿಕೊಂಡು ಥ್ಯಾಂಕ್ ಯು ಸೋ ಮಚ್ ಸಿಂಧು, ಎಲ್ಲವೂ ನಾನು ಅಂದುಕೊಂಡಕ್ಕಿಂತಲೂ ತುಂಬ ಸುಂದರವಾಗಿದೆ ಎಂದಳು ಖುಷಿಯಿಂದ. ಸಿಂಧು ಮೆಲ್ಲಗೆ ನಕ್ಕು ನಿಮಗೆ ಇಷ್ಟವಾಯಿತಲ್ಲವಾ, ಅಷ್ಟೇ ಸಾಕು ನಿಯಾ ಎಂದಳು. ಇಷ್ಟವಾಗುವುದಿಲ್ಲ ಸಿಂಧು, ನನಗೆ ಈ ಅಲಂಕಾರ ತುಂಬ ಅಂದರೆ ತುಂಬ ಇಷ್ಟವಾಯಿತು ಎನ್ನುತ್ತಾ ಅವಳ ಕೈ ಹಿಡಿದುಕೊಂಡಳು ನಿಯಾ. ಅಷ್ಟರಲ್ಲೇ ಮೆಹಂದಿ ಹಚ್ಚುವ ಮಹಿಳೆಯರು ತಮ್ಮ ಪರಿಕರಗಳೊಂದಿಗೆ ಬಂದಾಗ ವಾತಾವರಣ ಇನ್ನೂ ರಂಗೇರಿತ್ತು. ನೀಲಿಮಾ ಅವರ ಮಗಳ ದೃಷ್ಟಿ ತೆಗೆಯುತ್ತಿದ್ದರು. ಅಷ್ಟರಲ್ಲಿ ನಿಯಾಳ ಕಣ್ಣು ದೂರದಲ್ಲಿ ನಿಂತು ಫೋನ್ನಲ್ಲಿ ಮಾತನಾಡುತ್ತಿದ್ದ ರಾಜುವ ಮೇಲೆ ಬಿದ್ದಿತ್ತು. ಅವಳು ತಕ್ಷಣ ಆತನ ಬಳಿ ಹೋಗಿ ರಾಜು ಅಣ್ಣ ಎಂದಳು ಪ್ರೀತಿಯಿಂದ. ರಾಜು ತಿರುಗಿ ನಕ್ಕು ಹೇಳಿ ನಿಯಾವರೇ ಎಂದನು. ನಿಯಾಳ ಮುಖದಲ್ಲಿ ಬೇಸರ ಮೂಡಿತ್ತು. ಅಣ್ಣ, ಇನ್ನು ನೀನು ಬಿಡುವಾಗಿಲ್ವಾ ಅಂತ ಪ್ರಾಜೆಕ್ಟ್ ಇನ್ನೂ ಮುಗಿದಿಲ್ವಾ ಎಂದು ಮೆಲ್ಲಗೆ ಕೇಳಿದಳು. ಅವಳ ಮಾತಿನಲ್ಲಿ ಕೋಪಕ್ಕಿಂತ ಅಣ್ಣನ ಕೊರತೆಯ ಬೇಸರವೇ ಹೆಚ್ಚಾಗಿತ್ತು. ರಾಜುಗೆ ವಿಕ್ರಮ್ ತಂಗಿಗೆ ಸರ್ಪ್ರೈಸ್ ಕೊಡಲು ಬಯಸಿದ್ದ ವಿಷಯ ಗೊತ್ತಾಗಿದ್ದರಿಂದ ಆತ ನಗುತ್ತಾ ಅವರು ತುಂಬ ಪ್ರಯತ್ನಿಸುತ್ತಿದ್ದಾರೆ ನಿಯಾವರೇ, ಇವತ್ತಲ್ಲದಿದ್ದರೆ ನಾಳೆ ಬೆಳಗ್ಗೆ ಖಂಡಿತ ಬರುತ್ತಾರೆ ಎಂದನು. ನಿಯಾ ಬೇಸರದಿಂದಲೇ ಮುಗುಳ್ನಗುತ್ತಾ ನನಗೆ ಗೊತ್ತು ಅಣ್ಣ, ನನ್ನನ್ನು ಯಾವತ್ತೂ ಬೇಸರಗೊಳಿಸುವುದಿಲ್ಲ ಎಂದಳು. ಅವಳು ಮತ್ತೆ ಗೆಳತಿಯರೊಂದಿಗೆ ವೇದಿಯ ಕಡೆಗೆ ನಡೆದಳು. ರಾಜು ತಕ್ಷಣವೇ ದೂರ ಬಂದು ವಿಕ್ರಮ್ಗೆ ಫೋನ್ ಮಾಡಿದನು. ಫೋನ್ ತಕ್ಷಣ ರಿಸೀವ್ ಆಯಿತು. ಹೇಳು ರಾಜು ಎಂದಿತ್ತು ವಿಕ್ರಮ್ನ ಗಂಭೀರ ಧ್ವನಿ. ಸರ್ ಎಲ್ಲಿದ್ದೀರಾ ಎಂದು ರಾಜು ಮೆಲ್ಲಗೆ ಕೇಳಿದನು. ನಾನು ಹುಬ್ಬಳ್ಳಿ ತಲುಪಿದ್ದೇನೆ, ಕಾರಿನಲ್ಲಿ ಮನೆಗೆ ಹೊರಟಿದ್ದೇನೆ ಎಂದನು ವಿಕ್ರಮ್. ಇದನ್ನು ಕೇಳಿ ರಾಜು ಮುಖದಲ್ಲಿ ದೊಡ್ಡ ನಗು ಮೂಡಿತ್ತು. ಆತ ವೇದಿಕೆಯ ಕಡೆ ನೋಡಿದ. ನಿಯಾ ಇನ್ನೂ ಬಾಗಿಲ ಕಡೆಯೇ ನೋಡುತ್ತಿದ್ದಳು. ಸರ್, ನಿಯಾ ಅವರ ಮೆಹಂದಿ ಶಾಸ್ತ್ರ ಶುರುವಾಗುತ್ತಿದೆ, ಅವರು ನಿಮ್ಮನ್ನು ತುಂಬ ನೆನಪಿಸಿಕೊಳ್ಳುತ್ತಿದ್ದಾರೆ ಎಂದನು ರಾಜು. ಒಂದು ಕ್ಷಣ ಮೌನವಾಗಿದ್ದ ವಿಕ್ರಮ್ ತನ್ನ ಎಂದಿನ ಗಾಂಭೀರ್ಯ ಮತ್ತು ಪ್ರೀತಿಯ ಧ್ವನಿಯಲ್ಲಿ ಸ್ವಲ್ಪ ಕಾಯಿ ನೋಡ್ತಾ ಇರು ಎಂದನು. ರಾಜುಗೆ ಅರ್ಥವಾಗಿತ್ತು ವಿಕ್ರಮ್ ತನ್ನ ತಂಗಿಗೆ ಎಷ್ಟು ದೊಡ್ಡ ಸರ್ಪ್ರೈಸ್ ನೀಡಲಿದ್ದಾನೆ ಎಂದು. ಇತ್ತ ವೇದಿಕೆಯಲ್ಲಿ ನಿಯಾಳ ಕೈಗೆ ಮೆಹಂದಿ ಹಚ್ಚುವ ಶಾಸ್ತ್ರ ಆರಂಭವಾಗಿತ್ತು. ಗೆಳತಿಯರು ಅವಳನ್ನು ವಿಜಯ್ ಹೆಸರಿಂದ ಚುಡಾಯಿಸುತ್ತಿದ್ದರು. ನಿಯಾ ನಗುತ್ತಿದ್ದರು. ಅವಳ ಕಣ್ಣುಗಳು ಮಾತ್ರ ಪ್ರತಿ ನಿಮಿಷವೂ ಮನೆಯ ಮುಖ್ಯ ದ್ವಾರದ ಕಡೆಯೇ ಹೋಗುತ್ತಿದ್ದವು. ಅವಳ ಹೃದಯ ಅಣ್ಣನ ಬರುವಿಕೆಗಾಗಿ ಕಾಯುತ್ತಿತ್ತು. ದೂರದಲ್ಲಿ ನಿಂತಿದ್ದ ಸಿಂಧು ಇದನ್ನೆಲ್ಲ ನೋಡುತ್ತಾ ಮುಗುಳ್ನಗುತ್ತಿದ್ದಳು. ಆದರೆ ಅವಳ ಮನಸ್ಸಿನ ಮೂಲೆಯಲ್ಲಿ ಒಂದು ರೀತಿಯ ಒಂಟಿತನದ ಶೂನ್ಯತೆ ಇತ್ತು. 5 ವರ್ಷಗಳ ಹಿಂದೆ ಯಾವ ದೊಡ್ಡ ವ್ಯಕ್ತಿಯಿಂದ ದೂರವಿರಲು ನಾನು ಇಡೀ ಬದುಕನ್ನು ಬದಲಾಯಿಸಿಕೊಂಡಿದ್ದಳು, ಅದೇ ವ್ಯಕ್ತಿ ಇವತ್ತು ತಾನು ನಿಂತಿರುವ ಮನೆಯ ಕಡೆಗೆ ಬರುತ್ತಿದ್ದಾನೆ ಎಂಬ ಕಲ್ಪನೆ ಅವಳಿಗೆ ಇರಲಿಲ್ಲ. ವಿಧಿ ಅವರಿಬ್ಬರನ್ನ ಮತ್ತೆ ಮುಖಾಮುಖಿ ಮಾಡಲು ಸಮಯ ನಿಗದಿಪಡಿಸಿತ್ತು. ಆನಂದರಾವ್ ಅತಿಥಿಗಳನ್ನು ಸ್ವಾಗತಿಸುತ್ತಿದ್ದರು. ಅಷ್ಟರಲ್ಲೇ ಹೊರಗಡೆ ಗೇಟ್ ಬಳಿ ದೊಡ್ಡ ಗದ್ದಲ ಆರಂಭವಾಗಿತ್ತು. ಸೆಕ್ಯೂರಿಟಿ ಗಾರ್ಡ್ ಅಲರ್ಟ್ ಆದರು. ಸಾಲಾಗಿ ಕಪ್ಪು ಬಣ್ಣದ ದೊಡ್ಡ ದೊಡ್ಡ ಕಾರುಗಳು ಒಳಗೆ ಬಂದವು. ಎಲ್ಲರ ಗಮನ ಅತ್ತ ಹೊರಳಿತ್ತು. ಆದರೆ ಅದೇ ಕ್ಷಣದಲ್ಲಿ ದೂರದಲ್ಲಿದ್ದ ಸಿಂಧುವಿನ ಫೋನ್ ಜೋರಾಗಿ ರಿಂಗಾಯಿತು. ಅವಳು ಫೋನ್ ನೋಡಿದಾಗ ತಾಯಿ ಕಮಲಮ್ಮ ಅವರ ಹೆಸರು ಕಾಣಿಸಿತ್ತು. ಫೋನ್ ರಿಸೀವ್ ಮಾಡುತ್ತಿದ್ದಂತೆ ಅತ್ತ ಕಡೆಯಿಂದ ಗಾಬರಿ ಧ್ವನಿ ಕೇಳಿಸಿತ್ತು. ಸಿಂಧು, ತಕ್ಷಣ ಆಸ್ಪತ್ರೆಗೆ ಬಾ ಮಗಳೇ, ಸಮರ್ ಶಾಲೆಯಲ್ಲಿ ಕೆಳಗೆ ಬಿದ್ದು ಮೊಣಕಾಲಿಗೆ ತುಂಬ ಪೆಟ್ಟು ಮಾಡಿಕೊಂಡಿದ್ದಾನೆ. ಶಾಲೆಯಲ್ಲಿವರು ಆತನನ್ನು ಆಸ್ಪತ್ರೆಗೆ ಕರೆದುಕೊಂಡು ಹೋಗಿದ್ದಾರೆ. ಇದನ್ನು ಕೇಳಿದ ತಕ್ಷಣ ಸಿಂಧುವಿನ ಮುಖದ ಬಣ್ಣವೇ ಮಾಸಿ ಹೋಗಿತ್ತು. ಏನು? ಅವಳ ಧ್ವನಿ ನಡುಗುತ್ತಿತ್ತು. ಕೈಕಾಲುಗಳು ತಣ್ಣಗಾದವು. ನಾನು ಈಗಲೇ ಬರುತ್ತೇನೆ ಅಮ್ಮ ಎಂದು ಫೋನ್ ಇಟ್ಟ ಅವಳಿಗೆ ಒಂದು ಕ್ಷಣ ಏನು ಮಾಡಬೇಕೆಂದು ತೋಚಲಿಲ್ಲ. ಎದುರುಗಡೆ ಜನರು ವಿಕ್ರಮ್ನ ಆಗಮನವನ್ನು ನೋಡಲು ಉತ್ಸುಕರಾಗಿದ್ದರು. ಆದರೆ ಆ ಕ್ಷಣದಲ್ಲಿ ಸಿಂಧುವಿಗೆ ತನ್ನ ಮಗನೇ ಪ್ರಪಂಚವಾಗಿದ್ದನು. ಅವಳು ತಕ್ಷಣ ಆನಂದರಾವ್ ಅವರ ಬಳಿ ಓಡಿ ಹೋದಳು. ಸರ್, ಅವಳ ಧ್ವನಿ ಗಾಬರಿಯಿಂದ ತರತರ ನಡುಗುತ್ತಿತ್ತು. ಕಣ್ಣಿನಲ್ಲಿ ನೀರಿತ್ತು. ಆನಂದರಾವ್ ಅವಳ ಸ್ಥಿತಿ ಕಂಡು ಆತಂಕದಿಂದ ಏನಾಯಿತು ಮಗಳೇ ಎಂದರು. ಸಮರ್ ಶಾಲೆಯಲ್ಲಿ ಬಿದ್ದಿದ್ದಾನೆ ಸರ್, ಆಸ್ಪತ್ರೆಗೆ ಕರೆದುಕೊಂಡು ಹೋಗಿದ್ದಾರಂತೆ, ನಾನು ಈಗಲೇ ಹೋಗಬೇಕು ಎಂದಳು ಅಳುತ್ತಾ. ಆನಂದರಾವ್ ಒಂದು ಕ್ಷಣವೂ ಯೋಚಿಸದೆ ಅವಳ ಹೆಗಲ ಮೇಲೆ ಕೈ ಇಟ್ಟು ನೀನು ತಕ್ಷಣ ಹೊರಡು ಮಗಳೇ ಎಂದರು ತಂದೆಯ ಪ್ರೀತಿಯಿಂದ. ಆದರೆ ಸರ್, ಇಲ್ಲಿನ ಕೆಲಸ ಎಂದಳು ಸಿಂಧು. ಇಲ್ಲಿನ ಯೋಚನೆ ಬಿಡು, ಎಲ್ಲವನ್ನ ನೀನು ಈಗಾಗಲೇ ಅಚ್ಚುಕಟ್ಟಾಗಿ ಮಾಡಿದ್ದೀಯಾ.
ಉಳಿದಿದ್ದನ್ನು ನಾವು ನೋಡಿಕೊಳ್ಳುತ್ತೇವೆ. ನಿನಗೆ ಈಗ ಸಮರ್ ಮುಖ್ಯ ಎಂದರು ಆನಂದರಾವ್. ಸಿಂಧು ತಕ್ಷಣವೇ ಅಲ್ಲಿದ್ದ ಇತರ ಸಿಬ್ಬಂದಿಗಳಿಗೆ ಕೆಲವು ಮುಖ್ಯ ಸೂಚನೆಗಳನ್ನು ನೀಡಿ ಯಾರ ಕಣ್ಣಿಗೂ ಬೀಳದಂತೆ ಹಿಂಬಾಗಿಲಿನಿಂದ ಗಡಿಬಿಡಿಯಲ್ಲಿ ಹೊರಟು ಹೋದಳು. ಅದೇ ಕ್ಷಣದಲ್ಲಿ ಮನೆಯ ಮುಖ್ಯ ದ್ವಾರದ ಮುಂದೆ ವಿಕ್ರಮ್ ಹೆಗಡೆ ಕಾರು ಬಂದು ನಿಂತಿತು. ಚಾಲಕ ಇಳಿದು ಬಾಗಿಲು ತೆರೆದಾಗ ಕಪ್ಪು ಬಣ್ಣದ ಸೂಟ್ ಧರಿಸಿದ ವಿಕ್ರಮ್ ಹೆಗಡೆ ಕಾರಿನಿಂದ ಕೆಳಗೆ ಇಳಿದನು. ಅವನ ಗಂಭೀರ ವ್ಯಕ್ತಿತ್ವ, ಕೈಯಲ್ಲಿದ್ದ ದುಬಾರಿ ಗಡಿಯಾರ, ಮುಖದಲ್ಲಿದ್ದ ಅದೇ ರಾಜಗಾಂಭೀರ್ಯ ಎಲ್ಲವನ್ನ ಎಂದಿನಂತಿದ್ದವು. ಆದರೆ ಇವತ್ತು ಅವನ ಕಣ್ಣುಗಳು ಉದ್ಯಮಿಯ ಕಠಿಣತೆಯ ಬದಲಾಗಿ ತಂಗಿಗಾಗಿ ಇರುವ ಅಪಾರ ಪ್ರೀತಿ, ಮೃದುತ್ವ ಎದ್ದು ಕಾಣುತ್ತಿತ್ತು. ಅವನು ಒಳಗೆ ಬರುತ್ತಿದ್ದಂತೆ ಹಿನ್ನೆಲೆಯಲ್ಲಿ ಮೃದುವಾದ ಭಾವನಾತ್ಮಕ ಸಂಗೀತ ಕೇಳಿಸತೊಡಗಿತ್ತು. ಇಡೀ ವಾತಾವರಣ ಒಂದು ಕ್ಷಣ ಸ್ತಬ್ಧವಾಗಿತ್ತು. ಬಂದಿದ್ದ ಅತಿಥಿಗಳು ಆತನ ವ್ಯಕ್ತಿತ್ವವನ್ನು ಕಂಡು ಆಶ್ಚರ್ಯದಿಂದ ನೋಡುತ್ತಿದ್ದರು. ಆದರೆ ವಿಕ್ರಮ್ ಕಣ್ಣುಗಳು ಕೇವಲ ವೇದಿಕೆಯ ಮೇಲಿದ್ದ ತನ್ನ ತಂಗಿ ನಿಯಾಳನ್ನ ಹುಡುಕುತ್ತಿದ್ದವು. ವೇದಿಕೆಯಲ್ಲಿದ್ದ ನಿಯಾ ತನ್ನ ಅಣ್ಣನನ್ನು ನೋಡುತ್ತಿದ್ದಂತೆ ಅವಳ ಕಣ್ಣುಗಳು ಖುಷಿಯಿಂದ ಹೊಳೆದವು. ಅಣ್ಣ ಎಂದು ಅವಳ ಬಾಯಿಯಿಂದ ಮೆಲ್ಲಗೆ ಉದ್ಗಾರ ಹೊರಟಿತ್ತು. ಅವಳು ಎದ್ದು ಓಡಲು ಹೋದಾಗ ಮೆಹಂದಿ ಹಚ್ಚುವವರು ತಡೆದರು. ನಿಯಾಳ ಕಣ್ಣುಗಳು ಆನಂದ ಬಾಷ್ಪದಿಂದ ತುಂಬಿ ಹೋದವು. ವಿಕ್ರಮ್ ತನ್ನ ತಂಗಿಯ ಕಡೆ ಹೆಜ್ಜೆ ಇಡುತ್ತಿದ್ದನು. ಆದರೆ ವಿಧಿಯ ಆಟದಂತೆ ಸಿಂಧು ಅದೇ ಸಮಯದಲ್ಲಿ ಆಸ್ಪತ್ರೆಗೆ ಹೋಗಲು ಕಾರು ಹತ್ತಿ ಅಲ್ಲಿಂದ ದೂರ ಹೋಗುತ್ತಿದ್ದಳು. ಇಬ್ಬರ ಮುಖಾಮುಖಿ ಸಮಯ ಇನ್ನೂ ಪಕ್ವವಾಗಿರಲಿಲ್ಲ. ಸಿಂಧು ಆಟೋ ಹತ್ತಿ ಇಡೀ ದಾರಿಯುದ್ದಕ್ಕೂ ಅಳುತ್ತಾ ನನ್ನ ಮಗನಿಗೆ ಏನೂ ಆಗದಿರಲಿ ಭಗವಂತ ಎಂದು ಪ್ರಾರ್ಥಿಸುತ್ತಿದ್ದಳು. ಅವಳ ಕೈ ಕಾಲುಗಳು ನಡುಗುತ್ತಿದ್ದವು. ಅವಳು ಆಸ್ಪತ್ರೆ ತಲುಪಿ ನೇರವಾಗಿ ಮಗನಿದ್ದ ಕೋಣೆಗೆ ಓಡಿ ಹೋದಳು. ಬಾಗಿಲು ತೆರೆದಾಗ ಬೆಡ್ ಮೇಲೆ ಕುಳಿತಿದ್ದ ಸಮರ್ ಕಾಣಿಸಿದ. ಅವನ ಎರಡೂ ಮೊಣಕಾಲಿಗೆ ಪಟ್ಟಿ ಹಾಕಲಾಗಿತ್ತು. ಹತ್ತು ಅವನ ಕಣ್ಣುಗಳು ಕೆಂಪಗಾಗಿದ್ದವು. ಸಿಂಧು ಸಮರ್ ಎನ್ನುತ್ತಾ ಓಡಿ ಹೋಗಿ ಅವನನ್ನು ಗಟ್ಟಿಯಾಗಿ ಅಪ್ಪಿಕೊಂಡು ಅತ್ತಳು. ಅಮ್ಮ, ನೀನು ಬಂದೆಯಾ ಎಂದು ಸಮರ್ ಕೂಡ ಅವಳನ್ನು ಗಟ್ಟಿಯಾಗಿ ಹಿಡಿದುಕೊಂಡನು. ಸಿಂಧು ಆತನ ಮುಖವನ್ನು ಸವರಿ, ತುಂಬ ನೋವಾಗುತ್ತಿದೆಯಾ ಕಂದ ಎಂದು ಕೇಳಿದಳು. ಸಮರ್ ಅಳುತ್ತಾ ತಲೆಯಾಡಿಸಿದ. ಅಷ್ಟರಲ್ಲೇ ವೈದ್ಯರು ಒಳಗೆ ಬಂದು, ಮಿಸ್ ಸಿಂಧು, ನೀವು ಗಾಬರಿ ಪಡಬೇಡಿ. ಪೆಟ್ಟು ತುಂಬ ದೊಡ್ಡದ್ದೇನಲ್ಲ. ಮಕ್ಕಳಿಗೆ ಆಟವಾಡುವಾಗ ಹೀಗೆಲ್ಲ ಆಗುವುದು ಸಹಜ. ನಾವು ಇಂಜೆಕ್ಷನ್ ನೀಡಿದ್ದೇವೆ. ಸ್ವಲ್ಪ ಸಮಯದಲ್ಲಿ ನೋವು ಕಡಿಮೆಯಾಗುತ್ತದೆ. 2-3 ದಿನ ವಿಶ್ರಾಂತಿ ಬೇಕು ಅಷ್ಟೇ ಎಂದು ನಗುತ್ತಾ ಹೇಳಿದರು. ಹಾಗೂ ನೀವು ಮೊದಲು ಕಣ್ಣೀರು ಒರೆಸಿಕೊಳ್ಳಿ. ತಾಯಿ ಅಳುವುದನ್ನು ನೋಡಿದರೆ ಮಕ್ಕಳು ಇನ್ನೂ ಹೆದರುತ್ತಾರೆ ಎಂದರು. ಸಿಂಧು ತಕ್ಷಣ ಕಣ್ಣೀರು ಒರೆಸಿಕೊಂಡು ಖುಷಿಯಿಂದ ನಕ್ಕು ಸಮರ್ನ ಹಣೆಗೆ ಮುತ್ತಿಟ್ಟಳು. ನನ್ನ ಮಗ ತುಂಬ ಧೈರ್ಯವಂತ. ಅಮ್ಮ ಇದ್ದೇನೆ ಅಲ್ವಾ ಕಂದ ಎಂದು ಆತನ ತಲೆ ಸವರಿದಳು. ಇನ್ನೊಂದೆಡೆ ಅದೇ ಹುಬ್ಬಳ್ಳಿಯ ಬಂಗಲೆಯಲ್ಲಿ ವಿಕ್ರಮ್ ಹೆಗಡೆ ವೇದಿಕೆಯ ಬಳಿ ಹೋಗಿ ನಿಂತುಕೊಂಡನು. ನಿಯಾ ಆತನನ್ನು ನೋಡುತ್ತಾ, ನಾನು ನಿನ್ನದೇ ದಾರಿ ಕಾಯುತ್ತಿದ್ದೆ ಅಣ್ಣ. ನೀನು ಬರದಿದ್ದರೆ ನಾನು ಮೆಹಂದಿಯನ್ನೇ ಹಚ್ಚಿಸಿಕೊಳ್ಳುತ್ತಿರಲಿಲ್ಲ ಎಂದು ಮುದ್ದಾಗಿ ಮುನಿಸಿಕೊಂಡಳು. ವಿಕ್ರಮ್ ಮೆಲ್ಲಗೆ ನಕ್ಕು ಅವಳ ಹಣೆಗೆ ಮುತ್ತಿಟ್ಟು, ನಿನ್ನ ಮದುವೆ ಇಟ್ಟುಕೊಂಡು ನಿನ್ನ ಅಣ್ಣ ಬರದೇ ಇರುತ್ತಾನಾ ಲಡ್ಡು? ಸ್ವಲ್ಪ ಕೆಲಸವಿತ್ತು ಅಷ್ಟೇ. ಈಗ ಬಂದಿದ್ದೇನೆ ಅಲ್ವಾ ಎಂದನು ಪ್ರೀತಿಯಿಂದ. ನಿಹಾ ಮೆಹಂದಿ ಹಚ್ಚಿದ ಕೈಗಳ ನಡುವೆಯೂ ಅಣ್ಣನನ್ನು ಅಪ್ಪಿಕೊಂಡಳು. ನೀಲಿಮಾ ಮತ್ತು ಆನಂದರಾವ್ ಇಬ್ಬರೂ ಆ ಅಣ್ಣ ತಂಗಿಯ ಪ್ರೀತಿಯ ಬಾಂಧವ್ಯವನ್ನು ಕಂಡು ಆನಂದದಿಂದ ನಿಟ್ಟುಸಿರು ಬಿಟ್ಟರು. ಮೆಹಂದಿ ಶಾಸ್ತ್ರ ಸಡಗರದಿಂದ ಮುಂದುವರಿಯಿತು. ನಿಯಾಳ ಗೆಳತಿಯರೊಂದಿಗೆ ಫೋಟೋ ತೆಗೆಸಿಕೊಳ್ಳುತ್ತಿದ್ದರು. ಅವಳ ಕಣ್ಣುಗಳು ಪದೇ ಪದೇ ಅಣ್ಣನ ಪ್ರೀತಿಯ ಮುಖವನ್ನು ನೋಡುತ್ತಿದ್ದವು. ಆದರೆ ಮದುವೆಯ ಇಷ್ಟೆಲ್ಲ ಸಡಗರದ ನಡುವೆಯೂ ಸಿಂಧು ಆಸ್ಪತ್ರೆಯಲ್ಲಿ ತನ್ನ ಮಗನೊಂದಿಗೆ ಇದ್ದಾಳೆ ಮತ್ತು ವಿಧಿ ಇಬ್ಬರನ್ನು ಇಷ್ಟೊಂದು ಹತ್ತಿರ ತಂದು ಮತ್ತೆ ದೂರ ಮಾಡಿದೆ ಎಂಬ ಕಲ್ಪನೆ ಅಲ್ಲಿ ಯಾರಿಗೂ ಇರಲಿಲ್ಲ. ಮುಂದಿನ ಭಾಗ ಇನ್ನೂ ರೋಚಕವಾಗಲಿದೆ. ನಾಳೆ ಭಾಗದಲ್ಲಿ ಸಿಂಧು ಮತ್ತು ವಿಕ್ರಮ್ ಹೆಗಡೆ ಕೊನೆಗೂ ಮುಖಾಮುಖಿಯಾಗಲಿದ್ದಾರಾ? ವಿಕ್ರಮ್ ತನ್ನ ಮಗ ಸಮರ್ನನ್ನು ನೋಡಿದಾಗ ಆತನ ಪ್ರತಿಕ್ರಿಯೆ ಹೇಗಿರಬಹುದು? ಈ 3ನೇ ಭಾಗ ನಿಮಗಿಷ್ಟವಾಗಿದ್ದರೆ ನಿಮ್ಮ ಅನಿಸಿಕೆಯನ್ನು ಕಮೆಂಟ್ ಮಾಡಿ ತಿಳಿಸಿ. ಕಥೆ ಇಷ್ಟವಾಗಿದ್ದರೆ ಲೈಕ್ ಮತ್ತು ಶೇರ್ ಮಾಡಿ ಹಾಗೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಧನ್ಯವಾದಗಳು. ಮುಂದಿನ ಭಾಗದೊಂದಿಗೆ ಮತ್ತೆ ಸಿಗೋಣ. ಅಲ್ಲಿಯವರೆಗೂ ಖುಷಿಯಾಗಿರಿ, ಆರೋಗ್ಯವಾಗಿರಿ.